ಸರ್, ಈಗ ಮೊದಲನೇದಾಗಿ ಸಿನಿಮಾ ಇವತ್ತು ರಿಲೀಸ್ ಆಗ್ತದೆ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಅಂಡ್ ಪ್ರೀಮಿಯರ್ ಶೋಗೆ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ? ಬಹಳ ಖುಷಿ ಇದೆ ಸರ್. ಅಭಿಮಾನಿಗಳಿಗೋಸ್ಕರ ಮಾಡಿರುವಂತ ಸಿನಿಮಾ. ನಾನು ಒಬ್ಬ ಅಭಿಮಾನಿಯಾಗಿ, ಶಿವಣ್ಣ ಅವರ ಅಭಿಮಾನಿ, ಉಪ್ಪಿ ಸರ್ ಅಭಿಮಾನಿಯಾಗಿ, ರಾಜ್ಬಿ ಶೆಟ್ಟಿ ಅವರ ಅಭಿಮಾನಿಯಾಗಿ, ಹಾಗೂ ಈ ಅಭಿಮಾನಿಗಳ ಅಭಿಮಾನಿಯಾಗಿ ಈ ಸಿನಿಮಾ ನಾನು ಮಾಡಿದೀನಿ. ಎಲ್ರು ಇವತ್ತು ತೆರೆ ಮೇಲೆ ನೋಡಿ ನೀವೆಲ್ಲ ನೋಡಿದ್ರಿ ಅನ್ಸುತ್ತೆ. ಅವತ್ತು ತುಂಬಾ ಎಲ್ಲ ಒಳ್ಳೆ ಆಶೀರ್ವಾದ ಮಾಡಿದ್ರು. ಒಂದು ವಿಭಿನ್ನವಾದ ಸಿನಿಮಾ ಕನ್ನಡಕ್ಕೆ ನಮ್ಮ ತಂಡದಿಂದ, ರಮೇಶ್ ರೆಡ್ಡಿ ಅಣ್ಣ ಅವರ ಪ್ರೊಡಕ್ಷನ್ ಇಂದ, ಸೂರಜ್ ಪ್ರೊಡಕ್ಷನ್ ಇಂದ ಒಂದು ಸಿನಿಮಾನ ನಿಮ್ಗೆ ಅರ್ಪಣೆ ಮಾಡ್ತಾ ಇದೀವಿ. ಜನ ಇವತ್ತು ನೋಡಿ ಆಶೀರ್ವಾದ ಮಾಡಿ. ಸರ್, ಆಲ್ರೆಡಿ ರಿವ್ಯೂಸ್ ಬರ್ತಾರದ್ ನೋಡಿದ್ರೆ ಎಲ್ಲ ಹೇಳ್ತಾ ಇರೋದೊಂದು ಆಲ್ರೆಡಿ ಸಿನಿಮಾ ಸಕ್ಸಸ್ ಆಗೋಗಿದೆ ಅಂತ. ಸೊ ಇದೆಲ್ಲ ನೋಡಿದಾಗ ಸರ್, ಎಲ್ಲಾ ಕಡೆ ಜನ ಅವ್ರ ಸಿನಿಮಾ ಅನ್ನೋ ತರ ಒಂದು ಸೆಲೆಬ್ರೇಷನ್ ಇದೆ ಎಲ್ಲಾ ಕಡೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಫಸ್ಟ್ ಆಫ್ ಆಲ್ ಶಿವಣ್ಣ ರಿಯಾಕ್ಷನ್ ಹೇಗಿತ್ತು ಸರ್ ಎಲ್ಲ ನೋಡಿದಾಗ ಸೆಲೆಬ್ರೇಷನ್? ಬಹಳ ಖುಷಿ ಆಗುತ್ತೆ ಸರ್. ಏನಂದ್ರೆ ಒಂದೇ ಏನಂತಂದ್ರೆ ಇದು ತುಂಬಾ ಪ್ರೀತಿಯಿಂದ, ತುಂಬಾ ಆಸೆ ಪಟ್ಟು, ತುಂಬಾ ಹಾನೆಸ್ಟ್ ಇಂದ ಮಾಡಿರುವಂತ ಒಂದು ಸಿನಿಮಾ ಇದು, 3 ವರ್ಷದಿಂದ. ಅಂಡ್ ಅಣ್ಣ ಬಹಳ ಖುಷಿ ಪಟ್ಟಿದ್ದಾರೆ. ಅಣ್ಣ ಮೊದಲನೇದಿಂದ ನಮ್ಮ ಸಿನಿಮಾಗೆ ಸ್ಟ್ರೆಂತ್ ಆಗಿ ನಿಂತಿದ್ದಾರೆ. ಶಿವಣ್ಣ ಅವರ ಒಂದು ಪಾಸಿಟಿವ್ ಮಾತುಗಳು, ಅವ್ರ ತಟ್ಟಿದ್ದು ಅವತ್ ಬೆನ್ ತಟ್ಟಿದ್ರು, 3.5 ವರ್ಷದಿಂದ ತಟ್ಟಿದ್ರು. ಇವತ್ತು ಇಲ್ಲಿ ಬಂದು ನಿಂತಿದೀವಿ. ನೀವ್ ಹೇಳಿದಂಗೆ ಜನನು ಇಷ್ಟಪಟ್ಟಿದ್ದಾರೆ. ಎಲ್ಲವೂ ಅರ್ಪಣೆ ಶಿವಣ್ಣ ಅವ್ರಿಗೆ. ಸರಿ, ಮಲ್ಟಿ ಸ್ಟಾರರ್ ಸಿನಿಮಾ ಅನ್ನೋದು ನಿಜವಾಗ್ಲೂ ನಿಮ್ಗೆ ಕಷ್ಟ ಅಂತ ಅನ್ಸ್ತಾ? ಇಲ್ಲ, ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಏನು ಕಷ್ಟ ಅನ್ಸಿಲ್ಲ. ಯಾಕಂದ್ರೆ ಪ್ರಿಪರೇಷನ್ ಕರೆಕ್ಟ್ ಆಗಿತ್ತು. ಸೊ ತುಂಬಾ ಈಸಿಯಾಗಿ ಮಲ್ಟಿ ಸ್ಟಾರರ್ಸ್ 3 ಜನನು ಬಹಳ ಚೆನ್ನಾಗಿ ನನ್ನ ಜೊತೆಲಿ ಇದ್ದು ಕೆಲಸ ಮಾಡಿದ್ರು. ಓಕೆ, ಇನ್ನ ಕ್ವೆಶ್ಚನ್ಸ್ ಇದೆಯಾ? ಸಿಂಧು, ಬೇಗ ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್.